ಟಾಕ್ಸಿಕ್ ಶೂಟಿಂಗ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಹೆಂಡತಿಗೆ ಟೈಮ್ ಕೊಟ್ಟ ಯಶ್. ಇದ್ರೆ ನಿಮ್ಮಂತ ಗಂಡ ಇರಬೇಕು ಅಂತಿದ್ದಾರೆ ಫ್ಯಾನ್. ರಾಧಿಕಾ ಕಿಲಾಡಿ ಅಂದ್ರು ಯಶ್ ಅಮ್ಮ. ಸೊಸೆ ಬಗ್ಗೆ ಅತ್ತೆಯ ಕಾಮೆಂಟ್ಸ್ ವೈರಲ್. ಎಸ್, ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ಯಶ್ ಹಾಗೆ ಟೀಮ್ ಬ್ಯುಸಿಯಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರು ಪ್ರೀತಿಸಿ ಮದುವೆಯಾದ್ರು. ಆ ವಿಚಾರ ಅನೇಕರಿಗೆ ತಿಳಿದೇ ಇದೆ. ಅವರೀಗ ಹಾಯಾಗಿ ಸಂಸಾರ ನಡೆಸುತ್ತಿದ್ದಾರೆ. ಯಶ್ ಅವರಿಗೆ ರಾಧಿಕಾ ಮೇಲೆ ಸಾಕಷ್ಟು ಪ್ರೀತಿ ಇದೆ. ಆಗಾಗ ಜೋಡಿ ಫೋಟೋಗಳನ್ನ ಶೇರ್ ಮಾಡ್ತಾನೆ ಇರುತ್ತೆ. ಇದೀಗ ರಾಧಿಕಾ ಅವರು ಯಶ್ ಜೊತೆ ಇರುವ ಕ್ಯೂಟೆಸ್ಟ್ ಫೋಟೋಸ್ಗಳನ್ನ ಹಂಚಿಕೊಂಡಿದ್ದಾರೆ. ಫೋಟೋದಲ್ಲಿ ಯಶ್ ಹಾಗೆ ರಾಧಿಕಾ ಕೈ ಹಿಡ್ಕೊಂಡು ಫೋಸ್ ಅನ್ನ ಕೊಟ್ಟಿರುವ ಹಾಗೆ ಜೊತೆಯಾಗಿ ನಡೆದುಕೊಂಡು ಹೋಗಿರುವ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ರಾಧಿಕಾ ಸ್ಕೈ ಬ್ಲೂ ಡ್ರೆಸ್ ನಲ್ಲಿ ಮಿಂಚಿದ್ರೆ ಇತ್ತ ಫೋಟೋಗೆ ಚಂದದ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಸಂಬಂಧದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ನೀವು ಒಟ್ಟಿಗೆ ಏನ್ ಮಾಡ್ತೀರಿ ಅನ್ನೋದಲ್ಲ, ಬದಲಿಗೆ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಿ ಅನ್ನೋದು ಅಂತ ರಾಧಿಕಾ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಇದೀಗ ಜೋಡಿಯ ಅಪರೂಪದ ಫೋಟೋವನ್ನ ಕಂಡು ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ರಾಧಿಕಾ ಪಂಡಿತ್ ಹಾಗೆ ಯಶ್ ಅವರು ಕಿರುತೆರೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದವರು. ಆ ಬಳಿಕ ಹಿರಿತೆರೆಗೆ ಕಾಲಿಟ್ರು. ಅಲ್ಲಿಂದ ಯಶ್ ಅವರ ಬದುಕು ಬದಲಾಯಿತು. ಯಶ್ ಆಗಿ ರಾಧಿಕಾ ಒಟ್ಟಿಗೆ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ಅನ್ನೋದು ಮತ್ತೊಂದು ವಿಶೇಷ. ಇವರು ಅನೇಕ ಸಿನಿಮಾಗಳನ್ನ ಒಟ್ಟಾಗಿ ಮಾಡಿದ್ದಾರೆ. ಹೀಗಾಗಿ ಇವರ ಮಧ್ಯೆ ಪ್ರೀತಿ ಮೂಡಿತು. ರಾಧಿಕಾ ಪಂಡಿತ್ ಅವರು ಸದ್ಯ ನಟನೆಯಿಂದ ದೂರ ಇದ್ದಾರೆ. ಮಕ್ಕಳ ಆರೈಕೆಯಲ್ಲಿ ಅವರು ಬ್ಯುಸಿ ಇದ್ದಾರೆ. ಇದರ ಜೊತೆಗೆ ಕುಟುಂಬದ ಜೊತೆ ಅವರು ಸಮಯವನ್ನ ಕಳೆದಿದ್ದಾರೆ. ಪತಿಯ ಜೊತೆ ಅವರು ಸದಾ ಇರ್ತಾರೆ. ಯಶ್ ಆಗಿ ರಾಧಿಕಾ ಪಂಡಿತ್ ಸ್ಯಾಂಡಲ್ವುಡ್ನ ಮುದ್ದಾದ ಜೋಡಿಯಾಗಿದ್ದಾರೆ. ಈ ಜೋಡಿಗೆ ಹಲವು ಅಭಿಮಾನಿಗಳಿದ್ದಾರೆ. ನಟ ಯಶ್ ಅವರನ್ನ ಪ್ರೀತಿಸಿ ಮದುವೆಯಾದ ರಾಧಿಕಾ ಇದೀಗ ಮನೆ ಮಕ್ಕಳು ಅಂತ ಸಂಸಾರದಲ್ಲಿ ಬ್ಯುಸಿಯಾಗಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ. ಮತ್ತೆ ತೆರೆ ಮೇಲೆ ರಾಧಿಕಾ ಪಂಡಿತ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ರಾಧಿಕಾ ರಿ ಎಂಟ್ರಿ ಸುದ್ದಿ ಕೂಡ ಕೇಳುವುದಕ್ಕೆ ಫ್ಯಾನ್ಸ್ಗಳು ವೇಟ್ ಮಾಡ್ತಿದ್ದಾರೆ. ಹೌದು, ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಕುರಿತು ದಿನಕ್ಕೊಂದು ಅಪ್ಡೇಟ್ ಬರ್ತಾನೆ ಇದೆ. ಚಿತ್ರತಂಡ ಈಗಾಗಲೇ ಭರದಿಂದ ಶೂಟಿಂಗ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಯಶ್ ಅವರು ರಾಮಾಯಣ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ಯಶ್ ಹಾಗೆ ಟೀಮ್ ಬ್ಯುಸಿಯಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು, ಸಿನಿಮಾದ ಶೂಟಿಂಗ್ ಆಗಿ ಆಗಾಗ ಗೋವಾ ಹಾಗೆ ಮುಂಬೈಗೆ ಪ್ರಯಾಣಿಸ್ತಾನೆ ಇರ್ತಾರೆ. ಇದೀಗ ಇಂತಹ ಬ್ಯುಸಿಯಲ್ಲೂ ಹೆಂಡತಿ ಜೊತೆ ಸಮಯ ಕಳೆದಿರುವುದು ಫ್ಯಾನ್ಸ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ನಟ ಯಶ್ ಅವರ ತಾಯಿ ಪಿಎ ಪ್ರೊಡಕ್ಷನ್ಸ್ ಮೊದಲ ಸಿನಿಮಾ ಟೀಸರ್ ರಿಲೀಸ್ ಮಾಡಿದ್ದಾರೆ. ಪುಷ್ಪಾ ಅವರು ಈ ಸಂದರ್ಭದಲ್ಲಿ ಸೊಸೆ ರಾಧಿಕಾ ಅವರನ್ನ ಕಿಲಾಡಿ ಅಂತ ಕರೆದಿದ್ದಾರೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ಯಶ್ ಅವರ ತಾಯಿ ಹೊಸ ಪ್ರೊಡಕ್ಷನ್ ಹೌಸ್ ಅನ್ನ ಶುರು ಮಾಡಿದ್ದಾರೆ. ಪಿಎ ಪ್ರೊಡಕ್ಷನ್ಸ್ ಅನ್ನುವ ಹೆಸರಲ್ಲಿ ಅವರು ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿದ್ದು, ತಮ್ಮ ಮೊದಲ ಸಿನಿಮಾದಲ್ಲೇ ಅವರು ಕರಾವಳಿ ಹುಡುಗನಿಗೆ ಹೀರೋ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ಮೊದಲ ಸಿನಿಮಾ ಕೊತ್ತಲವಾಡಿ ಅನೌನ್ಸ್ ಮಾಡಿದ್ದಷ್ಟೇ ಅಲ್ಲದೆ ಈ ಸಿನಿಮಾದ ಒಂದು ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡುವ ಮೂಲಕ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೂಡ ಕ್ರಿಯೇಟ್ ಮಾಡಿದ್ರು. ಇದೀಗ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ. ರಿಲೀಸ್ ಸಂದರ್ಭದಲ್ಲಿ ಮಾತನಾಡಿದಂತಹ ಯಶ್ ಅವರ ತಾಯಿ ಪುಷ್ಪಾ ಅವರು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ತಮ್ಮ ಪ್ರೊಡಕ್ಷನ್ಸ್ ಹೌಸ್, ಮಗ, ಸೊಸೆ ಕಥೆಯ ಆಯ್ಕೆ ಹೀಗೆ ಹಲವು ವಿಚಾರಗಳ ಬಗ್ಗೆ ಅವರು ಮಾಧ್ಯಮಗಳ ಜೊತೆ ಮುಕ್ತವಾಗಿ ಮಾತಾಡಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಅವರು ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆಯೇ, ಚರ್ಚಿಸಿದ್ದಾರೆಯೇ ಅಂತ ಕೇಳಲಾಯಿತು. ಈ ಪ್ರಶ್ನೆಗೆ ಉತ್ತರಿಸಿದ ಪುಷ್ಪಾ ಅವರು ಸೊಸೆಯ ಬಗ್ಗೆ ಏನಂತ ಹೇಳಿದ್ರು ಗೊತ್ತಾ? ಇದು ಯಾರಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ನಾನು ಹೊಸದಾಗಿ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀನಿ, ನೋಡೋಣ ಅಂತ ಹೇಳಿದ್ರು. ಅದರಲ್ಲೂ ಅವರೆಲ್ಲ ದೊಡ್ಡವರು. ರಾಧಿಕಾ ತುಂಬಾ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ. ಯಶ್ ಎಲ್ಲ ಚಂದ ಕತೆ ಸೆಲೆಕ್ಟ್ ಮಾಡ್ತಾರೆ. ಅವಳು ಯಶ್ಗಿಂತ ಕಿಲಾಡಿ. ನಮ್ಮ ಸೊಸೆಗೆ ನಾನು ಮುಂಚೆಯಿಂದಲೂ ಕೂಡ ಅವಳ ಫ್ಯಾನ್ ಆಗಿದ್ದೀನಿ. ಕತೆಯ ವಿಷಯದಲ್ಲಿ ಅವಳು ಚೆನ್ನಾಗಿ ಕತೆಯನ್ನ ಆಯ್ಕೆ ಮಾಡ್ಕೊಳ್ತಾಳೆ. ನಾನು ಅವಳಷ್ಟಿಲ್ಲ. ಚೆನ್ನಾಗಾದ್ಮೇಲೆ ಒಪ್ಕೊಳ್ತಾಳ ಇಲ್ವಾ ನೋಡೋಣ. ಅವರೆಲ್ಲ ಒಪ್ಕೊಳ್ಳೋದಾದ್ರೆ ನಾವಿನ್ನು ತುಂಬಾ ದೂರ ಹೋಗ್ಬೇಕು. ನಾವಿಲ್ಲಿ ಎ ಬರ್ದಿದ್ದೀವಿ, ಅವರು ಡಿಗ್ರಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಯಶಮ್ಮ. ಸಿನಿಮಾದ ಟೀಸರ್ ಔಟ್ ಆಗಿದೆ. ಹಿಂದೆಂದೂ ಕಾಣದ ಅವತಾರದಲ್ಲಿ ಅಬ್ಬರಿಸಿ
ನಟಿಸಿದ್ದಾರೆ ಪೃಥ್ವಿ ಅಂಬಾರ್. ಕೊತ್ತಲವಾಡಿ ಚಿತ್ರವನ್ನ ಶ್ರೀರಾಜ್ ಡೈರೆಕ್ಷನ್ ಮಾತ್ರ ಮಾಡಿಲ್ಲ, ಬದಲಾಗಿ ಈ ಚಿತ್ರದ ಕಥೆಯನ್ನ ಇವರೇ ಮಾಡಿದ್ದಾರೆ. 2 ಜವಾಬ್ದಾರಿಗಳ ಈ ಚಿತ್ರದಲ್ಲಿ ಪೃಥ್ವಿ ಅಂಬಾರ್ ಬೇರೆ ರೀತಿನೇ ಕಾಣಿಸ್ತಿದ್ದಾರೆ. ಈ ಹಿಂದಿನ ಸಿನಿಮಾಗಳ ಲೆಕ್ಕ ಒಂದು, ಆದ್ರೆ ಕೊತ್ತಲವಾಡಿ ಸಿನಿಮಾ ಕಥೆ ಬೇರೆ ಇದೆ ಅನ್ನೋದನ್ನ ಸಿನಿಮಾ ತಂಡ ಹೇಳ್ಕೊಂಡು ಬರ್ತಿದೆ. ಇನ್ನು ಟೀಸರ್ ರಾಜೇಶ್ ನಟರಂಗ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ದಾರೆ. ಟೀಸರ್ ಹಿನ್ನೆಲೆ ಮ್ಯೂಸಿಕ್ ದೃಶ್ಯಕ್ಕೆ ತಕ್ಕಂತೆ ಕುತೂಹಲ ಹುಟ್ಟಿಸುವಂತಿದೆ. ಪ್ರತಿ ದೃಶ್ಯದಲ್ಲೂ ಅತ್ಯಂತ ಕುತೂಹಲ ಇದೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಫ್ಯಾನ್ಸ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.